ರಾಜಣ್ಣ ಅವರ ಮಗ MLC ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಸುಪಾರಿ ಕೊಟ್ಟಿದ್ದಾರೋ ಗೊತ್ತಿಲ್ಲಪ್ಪ. ಪೊಲೀಸರ ತನಿಖೆ ಆದಮೇಲೆನೇ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಮೈಸೂರಲ್ಲಿ MLC ರಾಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೇನಕ್ಕೆ ನನ್ನನ್ನು ಸಾಯಿಸಬೇಕಾಗಿತ್ತು ಅವರು, ಯಾರಿಗೆ ನನ್ನ ಬಗ್ಗೆ ಈ ಥರ ಸುಪಾರಿ ಕೊಟ್ಟಿದ್ದಾರೋ, ಏನು ವಿಷಯಗಳು ನನಗೇನು ಗೊತ್ತಿಲ್ಲ ಅಂತ ತುಮಕೂರು SP ಬಗ್ಗೆ ನಾನಂತೂ SP ಅವರಿಗೆ ಸುಪಾರಿ ಬಗ್ಗೆ ದೂರಂತೂ ಕೊಟ್ಟಿದ್ದೀನಿ ನಾನು. ಈಗಾಗಲೇ ತನಿಖೆ ಕೂಡ ಶುರುವಾಗಿದೆಯಪ್ಪ ಅಂತೇಳಿ MLC ರಾಜೇಂದ್ರ ಹೇಳಿದ್ದಾರೆ. ನಂಜನಗೂಡು ಮುಗಿಸಿದ್ದೀನಿ. ದೇವಸ್ಥಾನ ದರ್ಶನ ಆಗಿದೆ. ನಾಳೆ ಬೆಳಿಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಿ ಅಲ್ಲ ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಇಲ್ಲ ಅಂತ ಹೇಳಿದ್ದೀನಲ್ಲ, ಮತ್ತೆ ಅದೇ ಈಗ ತನಿಖೆ ನಡೀತದೆ. CIDಗೆ ವಹಿಸಿದೆ. CID ಕೊಟ್ಟಿರೋವಂಥದ್ದು ಹನಿ ಟ್ರ್ಯಾಪ್ ವಿಚಾರ, ತಂದೆಯವ್ರ ವಿಚಾರ. ಈಗ ಅದು ತನಿಖೆ ನಡೀತಾ ಇದೆ. ಕಳೆದ 4-5 ದಿವಸದಿಂದ ನಡೀತಾ ಇದೆ. ನನ್ನ ಮೇಲೆ ಏನೋ ಸುಪಾರಿ ಇದ್ದಿತ್ತು, ಈಗ ಅದನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದರೊಳಗೆ ಯಾರೆಲ್ಲ ಮಾಹಿತಿಗಳಿತ್ತು ಅವ್ರನ್ನ ಈಗ ನಿನ್ನೆ ಎಲ್ಲ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ, ನಡೀತಾ ಇದೆ. ನಿಮಗೆ ಸುಪಾರಿ ಕೊಟ್ಟಿರೋ ವಿಚಾರದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆಡಿಯೋ ವೈರಲ್ ಆಗಿದೆ. ಅದ್ರ ಬಗ್ಗೆ 4-5 ದಿವಸ ನಡೀತಾ ಇದೆ ಚರ್ಚೆ. ನಿಮ್ಮಲ್ಲೇ ನಡೀತಾ ಇದೆ, ಚರ್ಚೆ ನಡೀತಿದೆ. ಅದರಲ್ಲಿ ಇದ್ದಂಥವ್ರನ್ನೆಲ್ಲರನ್ನು ಈಗ ಕಸ್ಟಡಿಗೆ ತೊಗೊಂಡಿದ್ದಾರೆ. ತನಿಖೆ ಆಗ್ತದೆ, ಇನ್ವೆಸ್ಟಿಗೇಷನ್ ಆಗ್ತಿದೆ. ಈಗ ನಾನು ಎಲ್ಲ ಮಾಹಿತಿಯನ್ನ SP ಅವರು ಕೊಟ್ಟಿದ್ದೀನಿ, DG ಅವರು ಕೊಟ್ಟಿದ್ದೀನಿ. ಅದಕ್ಕೆ ತಂಡ ಮಾಡಿದ್ದಾರೆ. ಆ ತಂಡದಲ್ಲಿ ತನಿಖೆ ಆಗ್ತಿದೆ. ತನಿಖೆ ರಿಪೋರ್ಟ್ ಗೊತ್ತಿಲ್ಲಪ್ಪ, ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ನಂಜನಗೂಡು ಮುಗಿಸಿದ್ದೀನಿ.